ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತಿನ ಕ್ಲಾಸಲ್ಲಿ ಫೇಸ್ ಡಯಾಗ್ರಾಮ್ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಹಿಯರ್ ಯು ಕ್ಯಾನ್ ಸಿ ಅ ಡಯಾಗ್ರಾಮ್ ಆಫ್ ಫೇಸ್ ಡಯಾಗ್ರಾಮ್ ಆಫ್ ವಾಟರ್. ಏನಿದು ಫೇಸ್ ಡಯಾಗ್ರಾಮ್ ಅಂದರೆ, ಅದನ್ನು ನಾವು ಯಾಕೆ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸಿ, ಫೇಸ್ ಡಯಾಗ್ರಾಮ್, it is graphical representation showing the relation between temperature, pressure, composition of a system in equilibrium. ನೋಡಿ, ಅದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೆಂಪರೇಚರ್ ಮತ್ತು ಡಿಫ್ರೆಂಟ್ ಪ್ರೆಷರಲ್ಲಿ ಯಾವ ರೀತಿ ಒಂದು ಕಾಂಪೋನೆಂಟು ಕಾಂಪೋಸಿಷನ್ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡುವಂಥದ್ದನ್ನೇ ನಾವು ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. This helps us to understand how a substance exists as solid, liquid or gaseous state. ಒಂದು ಸಬ್ಸ್ಟೆನ್ಸು ಯಾವ ರೀತಿ ಸಾಲಿಡ್ ಫೇಸಲ್ಲಿ, ಲಿಕ್ವಿಡ್ ಫೇಸಲ್ಲಿ ಅಥವಾ ಗೇಷಿಯಸ್ ಫೇಸಲ್ಲಿ ಎಕ್ಸಿಸ್ಟ್ ಆಗುತ್ತೆ ಒಂದು ಸಿಸ್ಟಮಲ್ಲಿ, ಅಟ್ ವಾಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಒಂದು ಸಬ್ಸ್ಟೆನ್ಸ್ ತನ್ನ ಫೇಸನ್ನು ಯಾವ ರೀತಿ ಇಟ್ಕೊಂಡಿರುತ್ತೆ ಮತ್ತು ಯಾವ ರೀತಿ ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಟ್ರಾನ್ಸಿಷನನ್ನು ತೋರಿಸುತ್ತೆ, ಬದಲಾವಣೆಯನ್ನು ತೋರಿಸುತ್ತೆ ಅನ್ನೋದನ್ನು ನಾವು ಫೇಸ್ ಡಯಾಗ್ರಾಮಲ್ಲಿ ಕಲಿತೀವಿ. ನೋಡಿ, ಹೌ ಟ್ರಾನ್ಸಿಷನ್ ಬಿಟ್ವೀನ್ ದೀಸ್ ಫೇಸಸ್ ಅಕ್ಕರ್ಸ್, ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಯಾವ ರೀತಿ ಟ್ರಾನ್ಸಿಷನ್ ಆಗುತ್ತೆ ಅನ್ನೋದನ್ನು ಕೂಡ ಫೇಸ್ ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಏನಿದು, ಇದರ ಉಪಯೋಗ ಏನು, ಯಾಕೆ ಇದನ್ನು ಓದಬೇಕು? ಸೊ ಸಿಗ್ನಿಫಿಕೆನ್ಸನ್ನು ನೋಡೋದಾದರೆ, ಇಟ್ ಪ್ರಿಡಿಕ್ಟ್ಸ್ ದ ಸ್ಟೆಬಿಲಿಟಿ, ಇಟ್ ಐಡೆಂಟಿಫೈಸ್ ವಿಚ್ ಫೇಸ್ ಈಸ್ ಮೋರ್ ಸ್ಟೇಬಲ್ ಅಂಡರ್ ಗಿವನ್ ಕಂಡೀಷನ್. ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಯಾವ ಫೇಸು ತುಂಬ ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೋದು ಥ್ರೂ ದಿಸ್ ಫೇಸ್ ಡಯಾಗ್ರಾಮ್. ದೆನ್ ಇಟ್ ಈಸ್ ಎಸೆನ್ಷಿಯಲ್ ಇನ್ ಮೆಟಲರ್ಜಿ ಆ್ಯಂಡ್ ಅಲಾಯ್ ಡಿಸೈನ್ ಟು ಕಂಟ್ರೋಲ್ ದ ಕಾಂಪೋಸಿಷನ್. ಅಲಾಯ್ ಅಂತಂದರೆ ನಿಮಗೆ ಗೊತ್ತಿದೆ, ಮಿಕ್ಸ್ಚರ್ ಆಫ್ ಮೆಟಲ್ಸ್. ಒಂದು ಪರ್ಟಿಕ್ಯುಲರ್ ಕಾಂಪೋಸಿಷನಲ್ಲಿ ಅಲಾಯ್ ತುಂಬ ಸ್ಟ್ರಾಂಗೆಸ್ಟ್ ಆಗಿರುತ್ತೆ ಅಥವಾ ಫೈನ್ ಪ್ರಾಪರ್ಟಿಯನ್ನು ತೋರಿಸ್ತಾ ಇರುತ್ತೆ. ಅದನ್ನು ನಾವು ಫೇಸ್ ಡಯಾಗ್ರಾಮ್ನ ಮೂಲಕ ಡಿಟರ್ಮೈನ್ ಮಾಡಬಹುದು. ದೆನ್ ಇಟ್ ಡಿಟರ್ಮೈನ್ಸ್ ದ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್, ಯೂಸ್ ಇಟ್ ಟು ಫೈಂಡ್ ಟ್ರಾನ್ಸಿಷನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಒಂದು ಸಬ್ಸ್ಟೆನ್ಸಿನ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟನ್ನು ನಾವು ಕಂಡುಹಿಡ್ಕೋಬೋದು ಥ್ರೂ ಟ್ರಿಪಲ್ ಪಾಯಿಂಟ್ ಆ್ಯಂಡ್ ಕ್ರಿಟಿಕಲ್ ಪಾಯಿಂಟ್. ಮುಂದೆ ಬರುತ್ತೆ, ಅದನ್ನು ಹೇಳ್ತೀನಿ ನಾನು. ದೆನ್ ಪ್ಯೂರಿಫಿಕೇಷನ್ ಪ್ರೋಸೆಸ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಲೈಕ್ ಕ್ರಿಸ್ಟಲೈಸೇಷನ್, ಡಿಸ್ಟಿಲೇಷನ್ ಆ್ಯಂಡ್ ರಿಫೈನಿಂಗ್ ಪ್ರೋಸೆಸ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೀವಿ. ದೆನ್ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಲೈಕ್ ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಮೆಟೀರಿಯಲ್ ಸೈನ್ಸಲ್ಲಿ ಕೂಡ ಫೇಸ್ ಡಯಾಗ್ರಾಮ್ನ ಇಂಪಾರ್ಟೆನ್ಸ್ ಬಹಳನೇ ಇದೆ. ಸಿ, ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಟೈನರಲ್ಲಿ ಐಸನ್ನು ತೊಗೊಂಡು ಅದನ್ನು ಹೀಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಂದ್ಕೊಳ್ಳಿ, ಅಟ್ ಒನ್ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಯಾವ ಒಂದು ಟೆಂಪರೇಚರಲ್ಲಿ ಐಸ್ ಮೆಲ್ಟ್ ಆಯಿತು ಅಥವಾ ವೇಪರೈಸ್ ಆಯಿತು ಅನ್ನೋದನ್ನು ಕೇಳಿದಾಗ ಯಾರಾದರೂ ಆ ಒಂದು ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನಮಗೆ ಫೇಸ್ ಡಯಾಗ್ರಾಮ್ ಕೊಡುತ್ತೆ. ಓಕೆ, ನಾನು ಕ್ಲಾಸ್ ಸ್ಟಾರ್ಟರ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ಳಿ. ಸಿಸ್ಟಮಲ್ಲಿ ಎ ಮತ್ತು ಬಿ ಕಾಂಪೋನೆಂಟ್ ಇದೆ. ಇನಿಷಿಯಲಿ ಎರಡೂ ಕೂಡ 0% ಇರುತ್ತೆ. ಓಕೆ, ನಾನೀಗ ಎ ಪರ್ಸೆಂಟೇಜನ್ನು 25% ಮಾಡ್ತೀನಿ, ಬಿ 0 ಇರುತ್ತೆ. ಅದೇ ರೀತಿ ಎ ಪರ್ಸೆಂಟೇಜ್ನ 35 ಮಾಡ್ತೀನಿ, ಬಿ ಪರ್ಸೆಂಟೇಜ್ 0 ಇರುತ್ತೆ. ಈಗ ನನಗೆ ಎ ಪರ್ಸೆಂಟೇಜ್ನ ನಾನು 50% ಮಾಡ್ತೀನಿ, ಬಿ 0 ಇರುತ್ತೆ. ಈಗ ನಾನು ಎ ಸಿಸ್ಟಮಿನ ಒಂದು ಪರ್ಸೆಂಟೇಜನ್ನು, ಕಾಂಪೋಸಿಷನ್ ಪರ್ಸೆಂಟೇಜನ್ನು ನಾನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಕಡಿಮೆ ಮಾಡಲಿಕ್ಕೆ ಒಂದ್ಸಲ ನಾವು ಸಿಸ್ಟಮ್ ಒಳಗೆ ಅದನ್ನು ಹಾಕಿಬಿಟ್ರೆ ಅದನ್ನು ತೆಗಿಯೋಕ್ಕಾಗತ್ತಾ ವಾಪಸ್? ಇಲ್ಲ, ಆಗಲ್ಲ. ಸೊ ನಾನೇನು ಮಾಡಬೇಕು, ಎ ಕಾಂಪೋನೆಂಟನ್ನು ನಾನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಬಿ ಕಾಂಪೋನೆಂಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಬಿ ಕಾಂಪೋನೆಂಟ್ನ ನಾನು 75% ಮಾಡಿದೆ ಅಂದ್ಕೊಳ್ಳಿ. ಆಗ ಈ ಸಿಸ್ಟಮಲ್ಲಿ ಯಾವುದರ ಕಾಂಪೋನೆಂಟ್ ಕಡಿಮೆ ಇದೆ ಅಂತ ಹೇಳ್ತೀವಿ? ಕಾಂಪೋನೆಂಟ್ ಎ ಅಲ್ವಾ? ಓಕೆ, ನೋಡಿ, ಯಾವುದೇ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತಿದ್ದೀವಿ ಅಂತಂದರೆ ಒಂದೇ ಸಿಸ್ಟಮಲ್ಲಿ ಎಲ್ಲದನ್ನು ಹಾಕಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ಬದಲಾಗಿ ಡಿಫ್ರೆಂಟ್ ಸಿಚುಯೇಷನಲ್ಲಿ, ಈಗ 0 to 10% ಒಂದು
ಕಂಡೀಷನ್ ಸಿಗುತ್ತೆ ನಮಗೆ. 10 to 20% ನೋಡಿದಾಗ ಒಂದು ಕಂಡೀಷನ್, 20 to 30% ಮಾಡಿದಾಗ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ. ಆ ಎಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಎಲ್ಲ ಸ್ಟಡಿಯನ್ನು ಸಮ್ಮಪ್ ಮಾಡಿ ನಾವು ಒಂದ್ಸಲಿ ಪ್ಲಾಟ್ ಮಾಡುವಂತಹ ಗ್ರಾಫನ್ನು ನಾವು ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ದೆನ್ ಒಂದು ಸಿಸ್ಟಮಲ್ಲಿ ಟೆಂಪರೇಚರ್ನ ವೇರಿಯೇಷನ್ ಮಾಡಬೇಕಾಗತ್ತೆ, ಐದರ್ ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು ಅಂತಂದರೆ ಬೈ ಅಪ್ಲೈಯಿಂಗ್ ಹೀಟ್ ಟೆಂಪರೇಚರ್ನ ಜಾಸ್ತಿ ಮಾಡ್ಬೋದು. ಅದೇ ರೀತಿ ಬೈ ಗಿವಿಂಗ್ ಕೂಲಿಂಗ್ ಎಫೆಕ್ಟ್ ವಿ ಕ್ಯಾನ್ ಡಿಕ್ರೀಸ್ ದ ಟೆಂಪರೇಚರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸಿಸ್ಟಮ್. ವಿತ್ ದಿಸ್ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್. ಫಸ್ಟು ಒನ್ ಕಾಂಪೋನೆಂಟ್ ಸಿಸ್ಟಮ್ನ ನೋಡ್ತಾ ಹೋಗೋಣ. ಒನ್ ಕಾಂಪೋನೆಂಟ್ ಸಿಸ್ಟಮಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ವಾಟರ್ ಸಿಸ್ಟಮ್. ಇಲ್ಲಿ ನೋಡಿ, ವಾಟರ್ ಸಿಸ್ಟಮ್ಮು 3 ಫೇಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದು ಸಾಲಿಡ್ ಫೇಸ್ ದಟ್ ಈಸ್ ಐಸ್, ಇನ್ನೊಂದು ಲಿಕ್ವಿಡ್ ಫೇಸ್ ವಾಟರ್, ಇನ್ನೊಂದು ಗೇಷಿಯಸ್ ಫೇಸ್ ವೇಪರ್. ಓಕೆ, ಈ ಥರ 3 ಫೇಸಲ್ಲಿ ವಾಟರ್ ಎಕ್ಸಿಸ್ಟ್ ಆಗುತ್ತೆ. ದೆನ್ ಒಂದು ಡಿಗ್ರಿ ಆಫ್ ಫ್ರೀಡಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಫೇಸ್ ರೂಲ್ ಕೊಟ್ಟಿರುವಂತಹ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಈಸ್ F+P = C+2 ಅಂತ. ವೇರ್ F ಈಸ್ ಡಿಗ್ರಿ ಆಫ್ ಫ್ರೀಡಮ್, P ಅಂದರೆ ಫೇಸಸ್ ಅಂದರೆ ಸ್ಟೇಟ್, C ಅಂದರೆ ಕಾಂಪೋನೆಂಟ್. ಏನಿದು ಡಿಗ್ರಿ ಆಫ್ ಫ್ರೀಡಮ್ ಅಂತಂದರೆ ಹಲವಾರು ವೇರಿಯಬಲ್ಸು ಒಂದು ಥರ್ಮೋಡೈನಮಿಕ್ ಸಿಸ್ಟಮನ್ನು ಡಿಫೈನ್ ಮಾಡ್ತವೆ. ಲೈಕ್ ಟೆಂಪರೇಚರ್ ಆಗಿರಬಹುದು, ಪ್ರೆಷರ್ ಆಗಿರಬಹುದು, ಅಥವಾ ಕಾಂಪೋಸಿಷನ್ ಆಗಿರ್ಬೋದು. ಈ ರೀತಿ ವೇರಿಯಬಲ್ಸಿಂದ ನಾವು ಒಂದು ಥರ್ಮೋಡೈನಮಿಕ್ ಸಿಸ್ಟಮನ್ನು ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಅದನ್ನೇ ನಾವು ಡಿಗ್ರಿ ಆಫ್ ಫ್ರೀಡಮ್ ಅಂತ ಕರಿತೀವಿ. ಓಕೆ, ದೆನ್ ಕಾಂಪೋನೆಂಟ್, ಎಷ್ಟು ಕಾಂಪೋನೆಂಟ್ ತೊಗೊಂಡಿದ್ದೀವಿ ಅನ್ನೋದನ್ನು ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದ ಫಾರ್ಮುಲಾ ಗೋಸ್ ಲೈಕ್ ದಿಸ್, F+P = C+2. ಓಕೆ, ಇಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಆಫ್ ವಾಟರ್ ಸಿಸ್ಟಮ್, ದಟ್ ಈಸ್ ಪ್ರೆಷರ್ ವರ್ಸಸ್ ಟೆಂಪರೇಚರ್. ಓಕೆ, ಇಲ್ಲಿ ಏನಾಗಿದೆ ಅಂತಂದರೆ 3 ಫೇಸಸ್ಸಲ್ಲಿ ವಾಟರ್ ಎಕ್ಸಿಸ್ಟ್ ಆಗ್ತಿರುವಂಥದ್ದು. ಒಂದು ಐಸ್, ಇನ್ನೊಂದು ವಾಟರ್, ಇನ್ನೊಂದು ವೇಪರ್ ಫೇಸ್. ಓಕೆನಾ, ಅವುಗಳ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂತಂದರೆ 2 ಇದೆ. ಇದು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟು ನೋಡ್ಕೊಂಬಿಡಿ. ದೆನ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ O ಅಲ್ಲಿ ಆಲ್ ದ 3 ಫೇಸಸ್ ದಟ್ ಈಸ್ ಐಸ್, ವಾಟರ್ ಆ್ಯಂಡ್ ವೇಪರ್ ಎಕ್ಸಿಸ್ಟಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಅಟ್ ಈಕ್ವಿಲಿಬ್ರಿಯಮ್. ಆ ಪರ್ಟಿಕ್ಯುಲರ್ ಪಾಯಿಂಟನ್ನು ನಾವು ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಅದರ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ಅಂತಂದರೆ 0 ಆಗಿರುತ್ತೆ. ಓಕೆನಾ, ಈಗ ಅದರ ಎಕ್ಸ್ಪ್ಲನೇಷನ್ ಪಾರ್ಟಿಗೆ ನೋಡ್ತಾ ಹೋಗೋಣ. So once again I'll tell you what is this phase diagram definition. It is a plot showing the condition of pressure and temperature under which 2 or more physical states can exist each other in a state of dynamic equilibrium. ಹಲವಾರು ಕಂಡೀಷನ್ಸ್ ಆಫ್ ಪ್ರೆಷರ್ ಆ್ಯಂಡ್ ಟೆಂಪರೇಚರಲ್ಲಿ 2 or more ಫಿಸಿಕಲ್ ಸ್ಟೇಟ್ಸನ್ನು ಹೊಂದಿರುವಂತಹ ಒಂದು ಸಬ್ಸ್ಟೆನ್ಸು ಯಾವ ರೀತಿ ಈಕ್ವಿಲಿಬ್ರಿಯಮ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅನ್ನುವಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವು ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ಒಂದು ಡಯಾಗ್ರಾಮಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಏರಿಯಾ ಇರುತ್ತೆ, ಕರ್ವ್ಸ್ ಇರುತ್ತೆ, ಟ್ರಿಪಲ್ ಪಾಯಿಂಟ್ ಇರುತ್ತೆ. ಸಿ, ದಿಸ್ ಈಸ್ ಒನ್ ಏರಿಯಾ, ದಿಸ್ ಈಸ್ ಅನ್ ಏರಿಯಾ, ದಿಸ್ ಈಸ್ ಅನ್ ಏರಿಯಾ. ಆಮೇಲೆ OA, OB, OC ಅನ್ನುವಂಥದ್ದು ಕರ್ವ್ ಆಗಿರುತ್ತೆ. ದೆನ್ ಒಂದು ಸೆಂಟ್ರಲ್ಲಿ ಟ್ರಿಪಲ್ ಪಾಯಿಂಟ್. ಈ ರೀತಿ 3 ಕಾಂಪೋನೆಂಟು ಇರುತ್ತೆ. ಓಕೆ, ಏರಿಯಾದ ಬಗ್ಗೆ ನೋಡೋದಾದರೆ ಏರಿಯಾ AOB ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಸಾಲಿಡನ್ನು. AOC ಲಿಕ್ವಿಡನ್ನು, COBನ ವೇಪರ್. ಓಕೆ, ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಸಾಲಿಡ್ ಸ್ಟೇಟ್, ಇಲ್ಲಿ ಲಿಕ್ವಿಡ್ ಸ್ಟೇಟ್, ಇಲ್ಲಿ ವೇಪರ್ ಸ್ಟೇಟನ್ನು ಪ್ರತಿಯೊಂದು ಏರಿಯಾ ಇಂಡಿವಿಜುವಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಒಂದೊಂದು ಏರಿಯಾದಲ್ಲಿ ಎಷ್ಟು ಫೇಸ್ ಇದೆ? ಒಂದೊಂದೇ ಫೇಸ್ ಇರುವಂಥದ್ದು. ಓಕೆನಾ, ಅದರ ಈಚ್ ಏರಿಯಾದು ಡಿಗ್ರೀಸ್ ಆಫ್ ಫ್ರೀಡಮನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ F = C-P+2 ಅಂತ ಆಗುತ್ತೆ ಫಾರ್ಮುಲಾ. ಇದನ್ನೇ ನಾನು ಮಾಡಿಫೈಡ್ ಮಾಡಿ ಬರೆದಿರುವಂಥದ್ದು. ಯಾವುದು? F+P = C+2ನ ಪಿನ ಆ ಕಡೆ ಹಾಕಿದ್ದೀನಿ ಅಷ್ಟೇ. C-P+2 ಆಯ್ತಲ್ವಾ. ಏನು ಕಾಂಪೊನೆಂಟ್ ಎಷ್ಟಿದೆ? ಸಿಂಗಲ್ ಕಾಂಪೊನೆಂಟ್ 1 ಫೇಸ್. ಈಚ್ ಏರಿಯಾ ಹ್ಯಾಸ್ ಓನ್ಲಿ 1 ಫೇಸ್, ದಟ್ ಈಸ್ 1 + 2. ಸೊ ಟೋಟಲ್ ಡಿಗ್ರಿ ಆಫ್ ಫ್ರೀಡಮ್ ಈಸ್
2. ಅಂದರೆ ಏನರ್ಥ? ಇಟ್ ಈಸ್ ಅ ಬೈವೇರಿಯಂಟ್ ಸಿಸ್ಟಮ್. ಈಚ್ ಏರಿಯಾ ಹ್ಯಾಸ್ 2 degrees ಆಫ್ ಫ್ರೀಡಮ್. ಅಂದರೆ ಒಂದು ಟೆಂಪರೇಚರ್ ಮತ್ತು ಪ್ರೆಷರ್ ಅಂತ 2 ವೇರಿಯಬಲ್ಸ್ನ ನಾವು ಕನ್ಸಿಡರ್ ಮಾಡಿದರೆ ಎರಡನ್ನೂ ಕೂಡ ನಾವು ಇಂಡಿಪೆಂಡೆಂಟಾಗಿ ಏನು ಮಾಡ್ಬೋದು? ಚೇಂಜಸ್ ಮಾಡಬಹುದು ವಿತೌಟ್ ಚೇಂಜ್ ಇನ್ ಫೇಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸಿಸ್ಟಮ್. ಆ ಪರ್ಟಿಕ್ಯುಲರ್ ಸಿಸ್ಟಮಲ್ಲಿ ಏರಿಯಾದಲ್ಲಿ ಇರುವಂತಹ ಫೇಸನ್ನು ನಾವು ಯಾವುದೇ ರೀತಿ ಆಲ್ಟ್ರೇಷನ್ ಮಾಡದೇನೆ ಏನು ಮಾಡ್ಬೋದು? ಟೆಂಪರೇಚರನ್ನು ಮತ್ತು ಪ್ರೆಷರನ್ನು ಇಂಡಿಪೆಂಡೆಂಟಾಗಿ ಚೇಂಜ್ ಮಾಡಬಹುದು ಅಂತ ತೋರಿಸ್ತಾ ಇದೆ ಈ ಡಿಗ್ರಿ ಆಫ್ ಫ್ರೀಡಮ್ನ ವ್ಯಾಲ್ಯೂ, ದಟ್ ಈಸ್ 2. ಓಕೆ, ನೆಕ್ಸ್ಟ್ ಇದನ್ನು ನಾವು ಬೈವೇರಿಯಂಟ್ ಸಿಸ್ಟಮ್ ಅಂತಲೂ ಕರಿತೀವಿ. ಯಾವುದನ್ನು? ವ್ಯಾಲ್ಯೂ 2 ಅನ್ನು ಬೈವೇರಿಯಂಟ್ ಸಿಸ್ಟಮ್ ಅಂತ ಕರಿತೀವಿ. ದೆನ್ ಕರ್ವ್ಸ್ ಆಫ್ ಲೈನ್ಸ್. 3 ಕರ್ವ್ಸ್ನ ನೋಡಿದ್ವಿ, ಆಗಲೇ ತೋರಿಸಿದೆ ನಾನು. 0 ಅಂತೀನಿ, OA, OC, OB ಅಂತ ಹೇಳಿ 3 ಕರ್ವ್ಸ್. ಓಕೆನಾ? OA ಕರ್ವ್ ಏನಿದೆಯಲ್ವಾ, OA ಕರ್ವ್ ಇದು ಸಾಲಿಡಿಂದ ಲಿಕ್ವಿಡ್ ಸ್ಟೇಟ್ನ ನಡುವೆ ಇರುವಂತಹ ಈಕ್ವಿಲಿಬ್ರಿಯಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಫ್ ಸಾಲಿಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟರ್, ಅದನ್ನು ನಾವು ಏನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಕರಿತೀವಲ್ವಾ. ಹಾಗಾಗಿ ಈ ಕರ್ವಿಗೆ ಹೆಸರು ಮೆಲ್ಟಿಂಗ್ ಕರ್ವ್ ಅಂತ ಹೇಳಿ. ಈಗ ನೋಡಿ, ಇಲ್ಲಿ ವಾಟರ್ OC ಕರ್ವ್ ಏನಿದೆ, 2 ಫೇಸು ಈಕ್ವಿಲಿಬ್ರಿಯಮಲ್ಲಿ ಇರುವಂಥದ್ದು, ಲಿಕ್ವಿಡ್ ಫೇಸ್ ಮತ್ತು ವೇಪರ್ ಫೇಸು. ಲಿಕ್ವಿಡ್ ಫೇಸು ಡೈರೆಕ್ಟಾಗಿ ವೇಪರ್ ಫೇಸಿಗೆ ಕನ್ವರ್ಟ್ ಆಗ್ತಿದೆ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ? ವೇಪರೈಸೇಷನ್ ಕರ್ವ್ ಅಂತ ಕರಿತೀವಿ. ದಿಸ್ ಕರ್ವ್ OC ಈಸ್ ವೇಪರೈಸೇಷನ್ ಕರ್ವ್. ದೆನ್ ಕರ್ವ್ OA ಆಯ್ತಲ್ವಾ, OB ಏನು ಶೋ ಮಾಡ್ತಾ ಇದೆ? ಸಾಲಿಡ್ ಸ್ಟೇಟ್ ಮತ್ತು ವೇಪರ್ ಸ್ಟೇಟ್. ಇಟ್ ರೆಪ್ರೆಸೆಂಟ್ಸ್ ದ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದ ಸಾಲಿಡ್ ಆಸ್ ವೆಲ್ ಆಸ್ ವೇಪರ್ ಫೇಸ್. ಸಾಲಿಡು ಡೈರೆಕ್ಟಾಗಿ ವೇಪರ್ ಆದರೆ ಅದನ್ನು ಏನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಹಾಗಾಗಿ ಈ ಕರ್ವ್ನ ಹೆಸರು ಏನಾಗುತ್ತೆ? ಸಬ್ಲಿಮೇಷನ್ ಕರ್ವ್ ಅಂತ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಬರೋದೇ ಏನು? ಟ್ರಿಪಲ್ ಪಾಯಿಂಟ್ ಅಂತ ಹೇಳಿ. ನಾನು ಆಗಲೇ ಹೇಳಿದ್ದೆ, ಎಲ್ಲ 3 ಫೇಸು ಒಂದು ಪಾಯಿಂಟಲ್ಲಿ ಕೋ ಎಕ್ಸಿಸ್ಟ್ ಆಗುತ್ತೆ ಅಟ್ ಈಕ್ವಿಲಿಬ್ರಿಯಮ್. ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಸ್ ಟ್ರಿಪಲ್ ಪಾಯಿಂಟ್. ಎಲ್ಲ 3 ಏರಿಯಾಸು ಕೂಡ ಏನಾಗುತ್ತೆ? ಇಂಟ್ರಾಕ್ಟ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಆಸ್ ಟ್ರಿಪಲ್ ಪಾಯಿಂಟ್. ಇಲ್ಲಿ ಯಾವೆಲ್ಲ ಫೇಸಸ್ ಇಂಟ್ರಾಕ್ಟ್ ಆಗ್ತಾ ಇದೆ? ಸಾಲಿಡ್, ಲಿಕ್ವಿಡ್ ಆ್ಯಂಡ್ ವೇಪರ್. ಕಾಂಪೊನೆಂಟ್ ಎಷ್ಟು? 1. ಫೇಸ್ ಎಷ್ಟು? ಇಲ್ಲಿ 3 ಫೇಸಸ್ ಆರ್ ಇನ್ವಾಲ್ವ್ಡ್. ಸೊ 1 - 3 + 2 ಈಸ್ 0. 0 ಅಂತಂದರೆ ಒಂದು ಫಿಕ್ಸ್ಡ್ ಟೆಂಪರೇಚರಲ್ಲಿ ಮತ್ತು ಫಿಕ್ಸ್ಡ್ ಪ್ರೆಷರಲ್ಲಿ ಆಲ್ ದ 3 ಫೇಸಸ್ ಎಕ್ಸಿಸ್ಟ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಈಕ್ವಿಲಿಬ್ರಿಯಮ್ ಅಂತ ತೋರಿಸ್ತಾ ಇದೆ. ಏನು? ಎಫ್ನ ವ್ಯಾಲ್ಯೂ 0. ಓಕೆನಾ? ನೆಕ್ಸ್ಟ್ now let us discuss the another system, that is sulfur system ಅಂತ ಹೇಳಿ. ಇಲ್ಲಿ ಓಕೆ, ಈ ಸಲ್ಫರ್ ಸಿಸ್ಟಮ್ ಏನಿದೆ ಇದರಲ್ಲಿ 4 ಫೇಸಸ್ ಬರುತ್ತೆ. ಒಂದು ಸಾಲಿಡ್ ರಾಂಬಿಕ್ ಫೇಸ್ ಅಂತ ಹೇಳಿ, ಒಂದು ಸಾಲಿಡ್ ರಾಂಬಿಕ್ ಫೇಸು, ಇನ್ನೊಂದು ಸಾಲಿಡ್ ಮೊನೋಕ್ಲಿನಿಕ್ ಫೇಸು, ಇನ್ನೊಂದು ಲಿಕ್ವಿಡ್ ಫೇಸು, ಇನ್ನೊಂದು ವೇಪರ್ ಫೇಸ್ ಅಂತ ಹೇಳಿ. ಓಕೆನಾ? ಒಂದು ಸೆಕೆಂಡ್. ಓಕೆ, ಅಲ್ಲಿ ಝೂಮ್ ಇಟ್. ಓಕೆ, ಈ ರೀತಿ 4 ಫೇಸಸ್ ಇರುತ್ತೆ. ಸಾಲಿಡ್ ರಾಂಬಿಕ್ ಮತ್ತು ಸಾಲಿಡ್ ಮೊನೋಕ್ಲಿನಿಕ್ ಫೇಸ್ ಏನಿದೆಯಲ್ವಾ, ದೀಸ್ 2 ಆರ್ ಇನ್ ಸಾಲಿಡ್ ಸ್ಟೇಟ್. ಒಂದು ಲಿಕ್ವಿಡ್ ಸ್ಟೇಟಲ್ಲಿರುವಂತಹ ಸಲ್ಫರ್, ಇನ್ನೊಂದು ವೇಪರ್ ಸ್ಟೇಟಲ್ಲಿರುವಂತಹ ಸಲ್ಫರ್. ಇಲ್ಲಿ ಈ ಪರ್ಟಿಕ್ಯುಲರ್ ರೇಂಜಲ್ಲಿ ಅಟ್ ಒನ್ ಪರ್ಟಿಕ್ಯುಲರ್ ಟೆಂಪರೇಚರ್, ಅಂದರೆ ಯೂಶ್ವಲಿ ಆ ಲೋ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲಿ ಸಾಲಿಡ್ ರಾಂಬಿಕ್ ಫೇಸ್ ಎಕ್ಸಿಸ್ಟ್ ಆಗುವಂಥದ್ದು. ದೆನ್ ಸಾಲಿಡ್ ಮೊನೋಕ್ಲಿನಿಕ್ ವಿಲ್ ಬಿ ರಿಲೇಟಿವ್ಲಿ ಅಟ್ ಹೈ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್. ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಮತ್ತು ಪ್ರೆಷರನ್ನು ಪ್ರೊವೈಡ್ ಮಾಡಿದರೆ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ಸಲ್ಫರ್ ಕನ್ವರ್ಟ್ ಆಗುತ್ತೆ. ದೆನ್ ವೆರಿ ಲೋ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲಿ ವೇಪರ್ ಸ್ಟೇಟಲ್ಲಿ ಸಲ್ಫರ್ ಎಕ್ಸಿಸ್ಟ್ ಆಗುತ್ತೆ. ಅದನ್ನು ನಾವು ಈ ರೀತಿ ಫೇಸ್ ಡಯಾಗ್ರಾಮ್ನ ಮೂಲಕ ಈಸಿಯಾಗಿ ನಾವು ನೋಡಬಹುದು ಮತ್ತು ಇಂಟರ್ಪ್ರಿಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ
ಕರ್ವ್ಸ್. ಓಕೆ, ಕರ್ವ್ಸ್ ಹೇಗಿದೆ? ಸುಮಾರಷ್ಟು ಕರ್ವ್ಸ್ ಇದೆ. ಕರ್ವ್ಸ್ ಎ ಬಿ ಇದೆ, ಬಿ ಸಿ ಇದೆ, ಸಿ ಡಿ ಇದೆ, ಬಿ ಇ, ಸಿ ಇ, ಇ ಜಿ. ಒಂದೊಂದು ಕರ್ವಿಗೂ ಒಂದೊಂದು ಹೆಸರಿದೆ. ಅಂದರೆ ಅದರ ಈಕ್ವಿಲಿಬ್ರಿಯಮ್, ಯಾವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಇರುತ್ತೋ ಅವುಗಳನ್ನು ನಾವು ಪರ್ಟಿಕ್ಯುಲರ್ ಹೆಸರಿಂದ, ಅಂದರೆ ಈಗ ಸಾಲಿಡ್ ರೋಂಬಿಕ್ ಇದೆ. ಸಾಲಿಡ್ ರೋಂಬಿಕ್ ಇದ್ದಿದ್ದು ಸಾಲಿಡ್ ವೇಪರ್ ಜೊತೆಗೆ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ. ಸಾಲಿಡ್ ಇದ್ದಿದ್ದು ಡೈರೆಕ್ಟಾಗಿ ವೇಪರ್ ಆದರೆ ಅದನ್ನು ಸಬ್ಲಿಮೇಷನ್ ಅಂತ ಕರಿತೀವಿ. ಸೊ ಕರ್ವ್ ಈಸ್ ಕಾಲ್ಡ್ ಎ ಸಬ್ಲಿಮೇಷನ್ ಕರ್ವ್. ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ, ಕರ್ವ್ ಅಂತಂದರೆ ಅಟ್ ಎ ಟೈಮ್ ಎರಡು ಫೇಸ್ನ ನಡುವೆ ಈಕ್ವಿಲಿಬ್ರಿಯಮ್ ಇರುವಂಥದ್ದು. ಇಲ್ಲಿ ಒಂದು ಫೇಸ್ ಇದ್ದರೆ ಇಲ್ಲೊಂದು ಫೇಸ್ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಫೇಸ್ ವಿಲ್ ಬಿ 2. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಫೇಸ್ 2 ನಮಗೆ ಮೋನೋವೇರಿಯಂಟ್ ಸಿಸ್ಟಮ್ ಸಿಗುತ್ತೆ. ಎಲ್ಲ ಕರ್ವಲ್ಲೂ ಕೂಡ ನಮಗೆ ಮೋನೋವೇರಿಯಂಟೇ ಸಿಗುವಂಥದ್ದು. ಅಂದರೆ ಒಂದಾ ಪ್ರೆಷರನ್ನು ಫಿಕ್ಸ್ ಮಾಡಿ ಟೆಂಪರೇಚರನ್ನು ಚೇಂಜ್ ಮಾಡ್ಬೋದು, ಇಲ್ಲ ಟೆಂಪರೇಚರನ್ನು ಫಿಕ್ಸ್ ಇಟ್ಬಿಟ್ಟು ನಾವೇನು ಮಾಡ್ಬೋದು, ಪ್ರೆಷರನ್ನು ಆಲ್ಟರ್ ಮಾಡ್ಬೋದು. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮೋನೋವೇರಿಯಂಟ್ ಸಿಸ್ಟಮ್. ಆಯಿತಾ? ದೆನ್ ಏರಿಯಾಸ್. ದ 4 ಏರಿಯಾಸ್ ನಮಗೆ ಕಾಣಸಿಗುತ್ತೆ. ಎ ಬಿ ಇ ಜಿ ಎಸ್ ಆರ್ ಅನ್ನು ಸಲ್ಫರ್ ರಾಂಬಿಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎ ಬಿ ಸಿ ಡಿ ಸಲ್ಫರ್ ವೇಪರ್ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಜಿ ಇ ಸಿ ಡಿ ಸಲ್ಫರ್ ಇನ್ ಲಿಕ್ವಿಡ್ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಿ ಇ ಸಿ ಸಲ್ಫರ್ ಮೊನೋಕ್ಲಿನಿಕ್ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ 2. ಯಾಕೆಂದರೆ ನಂಬರ್ ಆಫ್ ಫೇಸ್ ಈಸ್ 1 ಹಿಯರ್. ಕಾಂಪೊನೆಂಟ್ ಒನ್ಸ್ ಅಗೇನ್ 1. ಸೊ ಈಚ್ ಏರಿಯಾ ಬಿಕಮ್ಸ್ ಬೈ ವೇರಿಯಂಟ್. ಅಂದರೆ ಎರಡು ಟೆಂಪರೇಚರ್ ಮತ್ತು ಪ್ರೆಷರನ್ನು ನಾವು ವೇರಿಯೇಷನ್ ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್ ಟ್ರಿಪಲ್ ಪಾಯಿಂಟ್. ಸೊ ಟ್ರಿಪಲ್ ಪಾಯಿಂಟ್, ಇಲ್ಲಿ ಹಲವಾರು ಟ್ರಿಪಲ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಒಂದು ಪಾಯಿಂಟ್ ಬಿ. ಇಲ್ಲಿ ಸಾಲಿಡ್ ರಾಂಬಿಕ್ಕು, ಸಾಲಿಡ್ ಮೊನೋಕ್ಲಿನಿಕ್ಕು, ವೇಪರು ಎಕ್ಸಿಸ್ಟಿಂಗ್ ಅಟ್ ಈಕ್ವಿಲಿಬ್ರಿಯಮ್. ಅದೇ ಪಾಯಿಂಟ್ ಸಿ ಮೊನೋಕ್ಲಿನಿಕ್ಕು, ಲಿಕ್ವಿಡ್ಡು, ವೇಪರು ಎಕ್ಸಿಸ್ಟಿಂಗ್ ಅಟ್ ಈಕ್ವಿಲಿಬ್ರಿಯಮ್. Point E is also a triple point where solid rhombic, solid monoclinic, liquid is at equilibrium. ಓಕೆನಾ? ಈ ರೀತಿ ಮೂರು ಫೇಸು ಈಕ್ವಿಲಿಬ್ರಿಯಮ್ ಅಲ್ಲಿ ಇರುವಂಥದ್ದು. ನೋಡಿ, 3ಕ್ಕಿಂತ ಜಾಸ್ತಿ ಫೇಸಸ್ಸನ್ನು ನಾವು ಟ್ರಿಪಲ್ ಪಾಯಿಂಟಲ್ಲಿ ರಿಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಇನ್ 2 ಡೈಮೆನ್ಷನ್ ವೇ. ಅಕಾರ್ಡಿಂಗ್ ಟು ಫೇಸ್ ರೂಲ್ ಕೂಡ, ಫೇಸ್ ರೂಲ್ ಏನು ಹೇಳುತ್ತೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಟ್ರಿಪಲ್ ಪಾಯಿಂಟಲ್ಲಿ 3 ಫೇಸಸ್ ಈಕ್ವಿಲಿಬ್ರಿಯಮ್ ಆಗಿರ್ತವೆ ಅಂತ ಅದು ಹೇಳುತ್ತೆ. ಹಾಗಾಗಿ ನಾವು 3 ಸ್ಟೇಟ್ಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ ವೈಲ್ ಟೇಕಿಂಗ್ ಎನಿ ಆಫ್ ದ ಟ್ರಿಪಲ್ ಪಾಯಿಂಟ್. ಓಕೆನಾ? ಅದನ್ನೇ ಇಲ್ಲಿ ಹೇಳಿರೋದು. ನೋಡಿ, ಎಲ್ಲ 4 ಫೇಸಸ್ಸನ್ನು ಕೂಡ ನಾವು ಅಟ್ ಎ ಟೈಮು ಎಕ್ಸಿಸ್ಟ್ ಆಗುತ್ತೆ ಅಂತ ತೋರ್ಸಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ಫೇಸ್ ರೂಲ್ ಓನ್ಲಿ 3 ಫೇಸಸ್ ಎಕ್ಸಿಸ್ಟ್ ಅಟ್ ಎ ಟೈಮ್. ನೆಕ್ಸ್ಟ್ ಟ್ರಿಪಲ್ ಪಾಯಿಂಟಲ್ಲಿ ಯಾವುದು ಏನಾಗಿರುತ್ತೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ನೋಡೋಣ. ಕಾಂಪೊನೆಂಟು ಒನ್ಸ್ ಅಗೇನ್ 1 ಸಲ್ಫರು. ಫೇಸ್ 3 ಫೇಸಸ್ಸು ಏನಾಗಿರುತ್ತೆ ಈಕ್ವಿಲಿಬ್ರಿಯಮಲ್ಲಿ ಇರೋದ್ರಿಂದ ನಂಬರ್ ಆಫ್ ಫೇಸ್ ಎಷ್ಟು? 3. ಸೊ ಡಿಗ್ರಿ ಆಫ್ ಫ್ರೀಡಮ್ ಬಿಕಮ್ಸ್ 0. ಅಂದರೆ ಒಂದು ಯುನೀಕ್ ಟೆಂಪರೇಚರ್ ಮತ್ತು ಪ್ರೆಷರಲ್ಲಿ, ಒಂದು ಫಿಕ್ಸ್ಡ್ ಟೆಂಪರೇಚರಲ್ಲಿ ಏನಾಗಿರುತ್ತೆ, ಎಲ್ಲ 3 ಫೇಸ್ಗಳು ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಈಸ್ ಎಕ್ಸಾಂಪಲ್ ಫಾರ್ ಅ 2 phase ಸಿಸ್ಟಮ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಸಿಸ್ಟಮ್. ಕಾರ್ಬನ್ ಡೈಆಕ್ಸೈಡ್ ಸಿಸ್ಟಮ್ಮು 3 ಫೇಸಲ್ಲಿ ಎಕ್ಸಿಸ್ಟ್ ಆಗ್ತದೆ. ಯಾವುದೆಲ್ಲ? ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. 3 ಫೇಸು ಏನಾಗಿದೆ, ಕರ್ವ್ ಇಂದ ಸಪ್ರೇಟ್ ಆಗಿರುವಂಥದ್ದು. ಕರ್ವ್ ಎ ಬಿ, ಕರ್ವ್ ಬಿ ಸಿ ಆ್ಯಂಡ್ ಕರ್ವ್ ಬಿ ಡಿ ಸಪ್ರೇಟ್ಸ್ ದಿಸ್ 3 ಫೇಸಸ್. ಏನು ಕರ್ವ್ ಕರ್ವ್ ಎ ಬಿ ಏನಿದೆಯಲ್ವ, ಇದು ಸಪ್ರೇಟ್ ಮಾಡ್ತಾ ಇದೆ ಯಾವುದನ್ನು? ಸಾಲಿಡ್ ಮತ್ತು ಗ್ಯಾಸನ್ನು. ಅದನ್ನು ಸಬ್ಲಿಮೇಷನ್ ಕರ್ವ್ ಅಂತ ಕರಿತೀವಿ. ಅದೇ ರೀತಿ ಬಿ ಡಿ ಕರ್ವ್ ಏನನ್ನು ಸಪ್ರೇಟ್ ಮಾಡ್ತಾ ಇದೆ? ಲಿಕ್ವಿಡ್ ಸ್ಟೇಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಗೇಷಿಯಸ್. ದಟ್ ಕರ್ವ್ ಈಸ್ ಕಾಲ್ಡ್ ಆಸ್ ವೇಪರೈಸೇಷನ್ ಕರ್ವ್. ಅದೇ ರೀತಿ ಕರ್ವ್ ಬಿ ಸಿ ಸಾಲಿಡ್ ಮತ್ತು ಲಿಕ್ವಿಡ್ ಸ್ಟೇಟನ್ನು ಸಪ್ರೇಟ್ ಮಾಡ್ತಾ ಇದೆ. ಅದನ್ನು ನಾವು ಫ್ಯೂಷನ್ ಕರ್ವ್ ಅಂತ ಕರಿತೀವಿ. ಈ ಒಂದು ಪರ್ಟಿಕ್ಯುಲರ್ ಕರ್ವಲ್ಲಿ ಎರಡೂ ಕೂಡ ಈಕ್ವಿಲಿಬ್ರಿಯಮಲ್ಲಿ ಇರುವಂಥದ್ದು. ದೆನ್ ಏರಿಯಾ ಎಷ್ಟಿದೆ? ಎ ಬಿ ಸಿ ಸಾಲಿಡ್ ಫೇಸು, ಸಿ ಬಿ ಡಿ ಲಿಕ್ವಿಡ್ ಫೇಸು, ಎ ಬಿ ಡಿ ಗೇಷಿಯಸ್ ಫೇಸು.
ಈ ರೀತಿಯಾಗಿ 3 ಫೇಸಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಸ್ಟ್ ಆಗಿರುವಂಥದ್ದನ್ನು ಫೇಸ್ ಡಯಾಗ್ರಾಮ್ ಥ್ರೂ ನಾವು ನೋಡಬಹುದು. ದೆನ್ 2 ಕಾಂಪೊನೆಂಟ್ ಸಿಸ್ಟಮ್ ಆಗಿರೋದ್ರಿಂದ ಕಾಂಪೊನೆಂಟ್ ಸಿ ವ್ಯಾಲ್ಯೂ ಏನು 2 ಆಗಿರುತ್ತೆ. ಈಗ ಒಂದು ಸೆಕೆಂಡ್ ಫಾರ್ಮುಲಾ ಸೇಮ್ F plus P is equal to C plus 2. So one particular phase, minimum phase ಅಂತಂದರೆ the number of phase is 1. Minimum phase is 1. So substitute the value 1 in the formula. We get degree of freedom, that is 3. Okay. ಸೊ ಒಂದೇ ಸಲಿಗೆ 3 ಡಿಗ್ರೀಸ್ ಆಫ್ ಫ್ರೀಡಮನ್ನು ಒಂದು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಆಗಲ್ಲ, 2 ಡೈಮೆನ್ಷನಲ್ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಆಗಲ್ಲ. ಸೊ 3 ವೇರಿಯಬಲ್ಸಲ್ಲಿ ಲೈಕ್ ಟೆಂಪರೇಚರ್, ಪ್ರೆಷರ್ ಮತ್ತು ಪರ್ಸಂಟೇಜ್ ಕಾಂಪೋಸಿಷನಲ್ಲಿ ಒಂದನ್ನು ನಾವು ಕಾನ್ಸ್ಟೆಂಟ್ ಇಡಬೇಕಾಗತ್ತೆ. ಪ್ರೆಷರನ್ನು ಕಾನ್ಸ್ಟೆಂಟ್ ಇಟ್ಟಾಗ ಟೆಂಪರೇಚರ್ ಮತ್ತು ಪರ್ಸಂಟೇಜ್ ಕಾಂಪೋಸಿಷನನ್ನು ನಾವು ವೇರಿಯೇಷನ್ ಮಾಡಬಹುದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ 1 component system and 2 component system of water, sulfur and carbon dioxide.